ನೋಡ್ತಾ ಇದೀರಲ್ಲ, ಇದು ಮೊಡವಾಟೆ ಕಾಲನ್ನು ಗೆಣಸಿನ ಸೂಪ್ ಮಾಡೋ ಪುಡಿ. ಇದನ್ನ 16 ಬಗೆಯ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಈ ಸೂಪ್ ಪೌಡರ್ ನ ನಾವು ರೆಡಿ ಮಾಡಿದೀವಿ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಪಾತ್ರೆ ಇಟ್ಟು ಅರ್ಧ ಲೀಟರ್ ನೀರನ್ನ ಹಾಕಿ 2 ಟೇಬಲ್ ಸ್ಪೂನ್ ಮುಡವಾಟು ಕಾಲ್ ಸೂಪ್ ಪೌಡರ್ ನ ಹಾಕಿ ಕುದಿಸ್ಕೊಳ್ಳೋಣ. ಈ ಅರ್ಧ ಲೀಟರ್ ನೀರು 1/4 ಲೀಟರ್ ಆಗೋವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಏನಕ್ಕೆ ಇಷ್ಟೊಂದು ಕುದಿಸ್ಕೊಬೇಕು ಅಂತ ಕೇಳಿದ್ರೆ, ಈ ಪೌಡರ್ ಅಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರೆ ಎಲ್ಲಾನು ಸಹ ಡ್ರೈ ಇಂಗ್ರೀಡಿಯೆಂಟ್ಸ್. ಇದನ್ನ ಚೆನ್ನಾಗಿ ಕುದಿಸಿದ್ರೇನೆ ಅದರ ಎಸೆನ್ಸ್ ಎಲ್ಲ ಚೆನ್ನಾಗಿ ಆ ನೀರಲ್ಲಿ ರಿಲೀಸ್ ಆಗುತ್ತೆ. ಸೊ ಇದರಿಂದಾಗಿನೇ ಅರ್ಧ ಲೀಟರ್ ನೀರು 1/4 ಲೀಟರ್ ಆಗೋವರೆಗೆ ಚೆನ್ನಾಗಿ ಕುದಿಸ್ಕೊಬೇಕು. ಈಗ ಇದನ್ನ ಫಿಲ್ಟರ್ ಮಾಡಿ ಹಾಗೇನೆ ಕುಡಿಬಹುದು. ಇನ್ನು ನಿಮ್ಗೆ ನಾನ್ ವೆಜ್ ಸೂಪ್ ತರ ಟೇಸ್ಟ್ ಬೇಕು ಅಂತಂದ್ರೆ ಸ್ಟವ್ ನಲ್ಲಿ ಒಂದು ಬಾಂಡ್ಲಿನ ಇಟ್ಟು ಅದರಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಿ ಒಂದು ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಒಂದು ಟೊಮೆಟೊವನ್ನು ಸಹ ಕಟ್ ಮಾಡಿ ಹಾಕಿ ಇದೆರಡು ಚೆನ್ನಾಗಿ ಫ್ರೈ ಆದ್ಮೇಲೆ 4 ಟೀ ಸ್ಪೂನ್ ಮುಡವಾಟೆಕಾಲ್ ಸೂಪ್ ಪೌಡರ್ ನ ಹಾಕೊಂಡು ಜೊತೆಗೆ 1 ಲೀಟರ್ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಅರ್ಧ ಲೀಟರ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು. ಈಗ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡಬಹುದು. ಇದು ತುಂಬಾನೇ ಚೆನ್ನಾಗಿರುತ್ತೆ. ಈ ಮೊಡವಾಟೆಕಾಲ್ ಸೂಪ್ ಪೌಡರ್ ನ ಪ್ಯಾಕೆಟ್ ಓಪನ್ ಮಾಡ್ಬೇಕಾದ್ರೆ ಅದರ ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಪು ಸಮೇತ 16 ಬಗೆಯ ಇಂಗ್ರೀಡಿಯೆಂಟ್ಸ್ ಇದೆ. ಉಪ್ಪನ್ನ ಮಾತ್ರ ನಿಮ್ಮ ಟೇಸ್ಟ್ ಗೆ ತಕ್ಕ ಹಾಗೆ ಹಾಕೊಬಹುದು. ಈ ಸೂಪ್ ನ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಮುಖ್ಯವಾಗಿ ತುಂಬಾ ಕಾಲ್ ನೋವು, ಜಾಯಿಂಟ್ ನೋವು, ಕಾಲ್ ಪಾದದಲ್ಲಿ ನೋವು, ಪಿತ್ತ, ಬಾಡಿ ಪೇನ್ ಅಂತ ಅನೇಕ ಪ್ರಾಬ್ಲಮ್ ಗಳನ್ನ ಈ ಸೂಪ್ ನ ಕುಡಿಯೋದ್ರಿಂದ ಸರಿಯಾಗುತ್ತೆ ಅಂತ ಹೇಳ್ತಾರೆ. ನಿಮ್ಗೂ ಸಹ ಈ ಸೂಪ್ ಪೌಡರ್ ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ.